ನನ್ನ ಒಂದು ಯೂಟ್ಯೂಬ್ ಚಾನಲ್ಲು 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ಆದ್ದರಿಂದ ಇವತ್ತಿನ ವ್ಲಾಗಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ. ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ನಿಮಗೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಸ್ಪೆಷಲ್ ಅಂತ ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಫಸ್ಟ್ ನಾನು ಮೇಕಓವರ್ ಹಾಕ್ತಾ ಇದ್ದೀನಿ. ಫಸ್ಟ್ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಒಂದು ಫೇಸ್ಗೆ. ನಂದು ಡ್ರೈ ಸ್ಕಿನ್ ಅಲ್ವಾ, ಆದ್ದರಿಂದ ನೆಕ್ಸ್ಟ್ ನಾರ್ಸ್ ಅವ್ರದ್ದು ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರೈಮರ್ ತುಂಬಾ ಚೆನ್ನಾಗಿ ಗ್ಲಾಸಿ ಫಿನಿಶ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ನಾರ್ಸ್ ಪ್ರಾಡಕ್ಟ್ಸ್, ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನಾನು ನಾರ್ಸ್ ಅವ್ರದ್ದೇ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಕೇಕಿ ಪ್ಯಾಚಿ ಆ ಥರ ಎಲ್ಲ ಆಗಲ್ಲ. ಸೊ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಸೆಟ್ ಕೂಡ ಆಗುತ್ತೆ ನಂದು ಡ್ರೈ ಸ್ಕಿನ್ ಅಲ್ಲ, ಆದ್ದರಿಂದ. ಸೊ ಹಿಂದೆ ನಾನು ಮೇಕಪ್ ವ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ ನನ್ನ ಒಂದು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ. ಅದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ಔಟ್ ಮಾಡಿ. ನೋಡಿ ಫೈನಲ್ ಔಟ್ಪುಟ್ ಯಾವ ಥರ ಬಂತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನಾರ್ಸ್ ಫೌಂಡೇಶನ್ ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ ನಾರ್ಸಲ್ಲಂತೂ, ನಂಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಸೆಟ್ಟಿಂಗ್ ಪೌಡರ್ನ ಹಾಕೊತಾ ಇದ್ದೀನಿ. ಇದು ಅಷ್ಟೇ ತುಂಬ ಒಳ್ಳೆ ಮೇಕಪ್ನ ಚೆನ್ನಾಗಿ ಸೆಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ ಈ ಒಂದು ಸೆಟ್ಟಿಂಗ್ ಪೌಡರು. ನಾನು ನಿಮಗೆ ಡಿಟೇಲ್ ಆಗಿ ಮೇಕಪ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಪ್ರಾಡಕ್ಟ್ಸ್ ಎಲ್ಲ. ಸೊ ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೊಬೋದು. ಸೊ ಫೈನಲ್ ಔಟ್ಪುಟ್ ಯಾವ ಥರ ಬಂತು ಅಂತ ನೋಡಿ. ನೆಕ್ಸ್ಟ್ ನಾನು ಸೆಟ್ಟಿಂಗ್ ಸ್ಪ್ರೇನ ಹಾಕೊತಾ ಇದ್ದೀನಿ. ಇದಂತೂ ಮಸ್ಟ್ ಅಂಡ್ ಶುಡ್ ಹಾಕೊಳ್ಳೇಬೇಕು ನಾರ್ಸ್ ಏನಾದರೂ ಯೂಸ್ ಮಾಡಿದ್ರೆ, ಬಿಕಾಸ್ ಗ್ಲಾಸಿ ಫಿನಿಶ್ ನಮಗೆ ಕಾಣುತ್ತೆ. ಈ ಒಂದು ಫಿನಿಶಿಂಗ್ ಸ್ಪ್ರೇ ಹಾಕೊಂಡ್ಮೇಲೆ ಅದು ಕಾಣೋದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನು ಮ್ಯಾಕ್ ಲಿಪ್ಸ್ಟಿಕ್ನ ಹಾಕೊತಾ ಇದ್ದೀನಿ. ರೆಡ್ ಕಲರ್ ಲಿಪ್ಸ್ಟಿಕ್ನ ಹಾಕೊತಾ ಇದ್ದೀನಿ, ಬಿಕಾಸ್ ನಾನು ಇವತ್ತು ರೆಡ್ ಡ್ರೆಸ್ನ ವೇರ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ, ರೆಡ್ ಕಲರ್ ಲಿಪ್ಸ್ಟಿಕ್ ಅಂದರೆ. ಸೊ ನೋಡಿ ಯಾವ ಥರ ಬಂತು ಅಂತ. ಇದಂತೂ ಅಷ್ಟು ಔಟ್ ಆಫ್ ಲಿಪ್ ಆಗಿಬಿಡುತ್ತೆ, ಮತ್ತು ಲಾಂಗ್ ಲಾಸ್ಟಿಂಗ್ ಏನಿರಲ್ಲ ಮ್ಯಾಕ್ ಅವ್ರದ್ದು. ನಂಗೆ ಅಷ್ಟು ಇಷ್ಟ ಆಗಲ್ಲ, ಮೇ ಬಿ ನಂಗೆ ಸಖತ್ ಇಷ್ಟ ಆಗುತ್ತೆ. ಹೋಗಲಿ ಅಂತ ಹೇಳಿ ಇವು ತೊಗೊಂಡ್ಬಿಟ್ಟಿದ್ದೀನಿ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಫೈನಲ್ ಔಟ್ಪುಟ್ಗೆ ಯಾವ ಥರ ಬಂತು ಅಂತ, ಯಾವ ಥರ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿದ್ದನ್ನು ಮರಿಬೇಡಿ. ಸೊ ಫೈನಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಈ ಒಂದು ಸೆಲೆಬ್ರೇಷನ್ ನಿಮ್ಮಿಂದನೇ ಮತ್ತು ನಿಮಗೋಸ್ಕರನೇ ಈ ಒಂದು ಸೆಲೆಬ್ರೇಷನ್. ಬಿಕಾಸ್ ನನಗೆ ಸಪೋರ್ಟ್ ಮಾಡಿದ್ದೀರಾ, ನನಗೆ ಒಳ್ಳೆ ಥರ ಕಮೆಂಟ್ ಮಾಡಿದ್ದೀರಾ, ನನ್ನ ಒಂದು ಚಾನಲ್ನ ನೋಡ್ತಿದ್ದೀರಾ, ಮತ್ತು ನನ್ನ ವೀಡಿಯೋಸ್ಗೆ ಲೈಕ್ ಮತ್ತು ಕಮೆಂಟ್ ಎಲ್ಲ ಕೂಡ ಮಾಡ್ತಾ ಇದ್ದೀರಾ. ಸೊ ನಾನು ತುಂಬಾ ಖುಷಿ ಪಡ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ಸೊ ಮತ್ತು ಫ್ರೆಂಡ್ಸ್, ಇದೇ ಥರ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು 10K ಫ್ಯಾಮಿಲಿನ ಹೊಂದಿದ್ದೀನಿ. ಅದು ನಂಗೆ ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆದ್ದರಿಂದ ಇವತ್ತಿನ ಬ್ಲಾಗಲ್ಲಿ ನಾನು ಸೆಲೆಬ್ರೇಷನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಕೂಡ ಜಾಯ್ನ್ ಆದರು ಸೆಲೆಬ್ರೇಷನ್ಗೆ. ಸೊ ಇವರಂತೂ ನನ್ನ ಬ್ಯಾಕ್ ಬೋನ್ ಆಗಿ ಎಲ್ಲ ಥರ ಸಪೋರ್ಟು ನಂಗೆ ಮಾಡ್ತಾರೆ. ನನ್ನ ಅತ್ತೆ ಮಾವ ಆಗಿರ್ಬೋದು, ನನ್ನ ಅಪ್ಪ ಅಮ್ಮ, ನನ್ನ ತಮ್ಮ ಎಲ್ಲ ಥರ ಸಪೋರ್ಟು ನನಗೆ ಮಾಡ್ತಾರೆ. ಸೊ ಇವಳು ಗೊತ್ತೇ ಇರುತ್ತೆ ಮಾನಸ, ಇವಳು ಅಷ್ಟೇ ನನಗೆ ಇವಾಗಲೂ ಸಪೋರ್ಟಿವ್ ಅಂತಲೇ ಹೇಳ್ಬೋದು ಎಲ್ಲ ವಿಷಯದಲ್ಲೂ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಈ ಒಂದು ಸೆಲೆಬ್ರೇಷನ್ನ ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ, ನನ್ನ ಒಂದು ಫಾಲೋವರ್ಸ್ಗೆ. ಸೊ ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ನನ್ನ ಚಾನಲ್ನ ನೋಡಿ. ಸೊ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಯಾವಾಗಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗಲ್ಲಿ.